ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲ, ಈ ಜನ್ಮದಲ್ಲಿ ಬದುಕಿದ್ರು ನಿನ್ ಜೊತೆ, ಸತ್ರು ನಿನ್ ಜೊತೆ. ಯಾರು ಬೇಕಾದ್ರೂ ಅಡ್ಡ ಬರ್ಲಿ. ಶೇಷ, ಚಿಂತಿಸಬೇಡ ನಂದೀಶ, ಸಮಯ ಸನ್ನಿಹಿತವಾಗಿದೆ. ಗುಹೆಯೊಳಗೆ ಹೋಗಿ ನಾಗಮಣಿ ತೆಗೆದುಕೊಂಡು ಬರೋಣ. ಗುರುಗಳೇ, ನೀವು ದೊಡ್ಡವರು, ನೀವು ಮುಂದೆ ಹೋಗಿ. ಶಿಷ್ಯನೆಂದರೆ ಹೀಗಿರಬೇಕು. ನನ್ನ ಕ್ಷಮಿಸ್ಬಿಡು ಮಯೂರಿ, ನಿನಗೆ ಮೋಸ ಮಾಡಬೇಕು ಅಂತಾನೆ ನಾನು ಇಲ್ಲಿಗೆ ಬಂದೆ. ನನ್ನ ಸಾಯಿಸೋ ಮನಸ್ಥಿತಿಲಿದ್ದೆ. ಆದ್ರೆ ನನಗೆ ಗೊತ್ತಿಲ್ಲದೆ ಅದು ಹೇಗೆ ನೀನು ಪ್ರೀತಿಸಕ್ಕೆ ಶುರು ಮಾಡಿದೆ ಅಂತ ಗೊತ್ತಿಲ್ಲ. ಈ ಕ್ಷಣದಲ್ಲಿ ನೀನು ಸಾಯ್ತೀನಿ ಅಂತ ಹೇಳಬೇಕಾದ್ರೆ ನನಗೆ ನೋವಾಗ್ತಿದೆ ಮಯೂರಿ, ನನ್ನ ಮನಸ್ಸಿಗೆ ನೋವಾಗ್ತಿದೆ. ಇಲ್ಲ, ಈ ಜನ್ಮದಲ್ಲಿ ಬದುಕಿದ್ರು ನಿನ್ ಜೊತೆ, ಸತ್ರು ನಿನ್ ಜೊತೆ. ಯಾರು ಬೇಕಾದ್ರೂ ಅಡ್ಡ ಬರ್ಲಿ. ಶೇಷ, ಪಾಪದಿಂದ ಆಸೆಗಳಿಂದ ನನ್ನನ್ನು ಮರೆತು ಅವಳ ಜೊತೆ ಬದುಕಲರಲಿರುವೆಯ ಶೇಷ. ಅವಳನ್ನು ಸಾಯಿಸು, ಅದೇ ತಾನೇ ನಮಗೆ ಬೇಕಾಗಿರೋದು. ನಾನು ಬೇಕು, ಅವಳು ಬೇಕು. ಸಾಯಿಸು ಅವಳನ್ನು ಈಗಲೇ. ಸಾಧ್ಯ ಇಲ್ಲ ಮೋಹಿನಿ, ಮಯೂರಿನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ನೀನ್ ಸಾಯಿಸ್ತೀಯ, ನಾನೇ ಸಾಯಿಸ್ತೀಯ. ಅವನ್ನ ಸಾಯಿಸ್ಬೇಕು ಅಂದ್ರೆ ನೀನು ನನ್ನನ್ನು ದಾಟಿ ಹೋಗ್ಬೇಕಾಗುತ್ತೆ. ಜೀವ ಇಲ್ದಿರೋ ಆತ್ಮ ನೀನು. ಒಂದಾಗ್ಬೇಕಾಗಿರೋ ಜೀವ ಇರೋ ಆತ್ಮಗಳು, ಅಸ್ತಿತ್ವ ಇಲ್ದಿರೋ ಪ್ರೇತಾತ್ಮ ಅಲ್ಲ. ಶೇಷ, ನೀನು ನಾಗಲೋಕದ ಕುಡಿನೇ ಆಗಿದ್ರೆ, ಆದಿಶೇಷನ ತಮ್ಮನೇ ಆಗಿದ್ರೆ ಉತ್ತರ ಕೊಡು. ಇವಳ ಪ್ರಶ್ನೆಗಳಿಗೆ ಉತ್ತರ ಕೊಡು. ಮೋಹಿನಿ, ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಈಗ ಗೊತ್ತಾಗಿದೆ. ಪ್ರೀತಿ ಅಂದ್ರೆ ಹಿಡಿತದಲ್ಲಿ ಇಟ್ಕೊಳೋದಲ್ಲ, ದಬ್ಬಾಳಿಕೆ ಮಾಡೋದಲ್ಲ. ಪ್ರೀತಿ ಅಂದ್ರೆ ಸ್ವತಂತ್ರವಾಗಿರೋದು, ಸ್ವಚ್ಛಂದವಾಗಿರೋದು. ಅದು ನನ್ನ ಮತ್ತೆ ಮಯೂರಿಯ ನಡುವೆ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ ಅಂದ್ರೆ ಬದುಕು, ಪ್ರೀತಿ ಅಂದ್ರೆ ಸಾಯೋಕ್ಕೂ ಸಿದ್ಧ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಪ್ರೀತಿ. ಹಾಗಾದರೆ ನಿಮ್ಮಿಬ್ಬರನ್ನು ನಾನೇ ಸಾಯಿಸ್ತೇನೆ. ಏ ಮೋಹಿನಿ, ಇಡೀ ಪ್ರೇತ ಲೋಕನ ಒಬ್ರೆ ನಿಂತು ಸರ್ವನಾಶ ಮಾಡಿದ ನಾಗಲೋಕದ ಯುವರಾಜ ನಾನು. ಇನ್ನು ನೀನು ಯಾವ ಲೆಕ್ಕ? ನಿನ್ನ ನಾಗ ಬುದ್ಧಿಯನ್ನು ತೋರಿಸ್ಬಿಟ್ಟೆ ಅಲ್ಲ ಶೇಷನಾಗ. ನಾಗಮಣಿಯನ್ನು ವಶಪಡಿಸಿಕೊಂಡು
ನಿಮ್ಮನ್ನು ನಿಮ್ಮ ನಾಗಲೋಕವನ್ನು ನಾಶ ಮಾಡಿ ಬಿಡುತ್ತೇನೆ. ಹೆದರ್ಕೋಬೇಡ, ಅವಳನ್ನ ನಾನು ವಿಚಾರಿಸ್ಕೋತೀನಿ. ಗುಹೆಯನ್ನ ನೋಡು. ತಾಯಿ ಜ್ವಾಲಮಾಲಿನಿ ಜ್ವಾಲಾಪಥದ ಮೂಲಕ ನಾಗಮಣಿಯ ಸ್ಥಳವನ್ನು ತೋರಿಸಿದ್ದಾಯಿತು. ಜೀವಾತ್ಮಗಳು ಪಂಚಭೂತಗಳಿಂದ ಬಂದು ಸೇರುವ ಸ್ಥಳವಿದು. ಇದು ಜೀವಾತ್ಮದ ಸಂಗಮ ಕೇಂದ್ರ. ಜೀವಾತ್ಮ ನಾಗಮಣಿಯನ್ನು ಸೇರುವ ಹಾಗೆ ಮಾಡಿ ನಾಗಮಣಿಯನ್ನು ಪಡೆಯುವುದಷ್ಟೇ ನಮ್ಮ ಗುರಿ. ಇದೇ ಜೀವಾತ್ಮ ಸಂಗಮ ಕೇಂದ್ರ. ಹಿಂದೆ ನನ್ನ ಕೈಯಲ್ಲಿದ್ದ ನಾಗಮಣಿಯನ್ನ ನಾಗಲೋಕದವರು ವಶಪಡಿಸಿಕೊಂಡ್ರು. ಅಂದಿನಿಂದ ಇಂದಿನವರೆಗೂ ನನ್ನ ಗುರಿಯನ್ನೇ ಶ್ವಾಸವಾಗಿಸಿ ಪ್ರಾಣವನ್ನೇ ಕನಸಾಗಿಸಿ ಬದುಕುತ್ತಿದ್ದೇನೆ ನಂದೀಶ. ನನ್ನಿಂದ ದೂರವಾಗಿದ್ದ ನಾಗಮಣಿ ಮತ್ತೆ ಭೂಲೋಕ ಸೇರಿಯಾಗಿದೆ. ಇನ್ನು ಗುಹೆ ಒಳಗೆ ಹೋಗಿ ಜೀವಾತ್ಮ ಸೇರಿದ ನಾಗಮಣಿಯನ್ನು ಪಡೆಯುವುದಷ್ಟೇ ನಮ್ಮ ಕೆಲಸ. ಸಿಕ್ಕ ನಾಗಮಣಿಯನ್ನ ಗರುಡ ದೇವನ ಪಾದದಲ್ಲಿಟ್ಟು ರಕ್ತ ತರ್ಪಣ ಮಾಡಿ ನಾಗಪ್ರಸನ್ನ ಪೂಜೆ ಮಾಡಿದರೆ ನಾಗಮಣಿ ನನ್ನ ವಶ, ನಾಗಮಣಿ ನನ್ನ ಸ್ವಂತ. ಇದೇನು ಗುರುಗಳು ಎಲ್ಲವೂ ನಂದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾಗಮಣಿ ನನ್ನ ಪಾಲ್ಗಿಲ್ವಾ? ನಂದೀಶ, ಗುರುಗಳೇ, ನಾಗಮಣಿ ಎಂದರೆ ಅಗಣಿತ ಶಕ್ತಿ ಇರುವ ಆಗರ, ಮುಕ್ಕೋಟಿ ದೇವತೆಗಳ ಶಕ್ತಿಯ ಅಂಶ. ಅದರ ಶಕ್ತಿ ಒಲಿದರೆ ನಾನು ಮಾತ್ರ ಅಲ್ಲ, ನೀನು, ನಿಮ್ಮವರು, ನಿಮ್ಮ ಸ್ನೇಹಿತರು ಎಲ್ಲರೂ ಅಮರರಾಗಬಹುದು. ದೇವತೆಗಳ ಸಾಲಿನಲ್ಲಿ ನಿಲ್ಲಬಹುದು. ಹಾಗಾಗಿ ನಾಗಮಣಿ ನನಗೆ ದಕ್ಕಿದರೆ ನಿನಗೇನು ಲಾಭ ಅನ್ನೋ ಚಿಂತೆ ಬೇಡ. ಅದರಲ್ಲಿ ಪಾಲು ನಿನ್ನದು ಕೂಡ. ಯಾಕಂದರೆ ನೀನು ನನ್ನ ಅಪ್ಪಟ ಶಿಷ್ಯ. ಚಿಂತಿಸಬೇಡ ನಂದೀಶ, ಸಮಯ ಸನ್ನಿಹಿತವಾಗಿದೆ. ಗುಹೆಯೊಳಗೆ ಹೋಗಿ ನಾಗಮಣಿ ತೆಗೆದುಕೊಂಡು ಬರೋಣ. ಗುರುಗಳೇ, ನೀವು ದೊಡ್ಡವರು, ನೀವು ಮುಂದೆ ಹೋಗಿ. ಶಿಷ್ಯನೆಂದರೆ ಹೀಗಿರಬೇಕು. ಏನಾಯ್ತು ಗುರುಗಳೇ? ನಾವು ಕ್ಷುದ್ರ ಪ್ರಿಯರು, ಕ್ಷುದ್ರಾರಾಧಕರು ನಂದೀಶ. ತಾಮಸ ಶಕ್ತಿಯನ್ನು ಹೊಂದಿರುವ ನಾಗಮಣಿಯನ್ನ ಸರಿಯಾದ ವಿಧಿವಿಧಾನಗಳೊಂದಿಗೆ ಮುಟ್ಟಬೇಕು. ಇಲ್ಲವಾದಲ್ಲಿ ಸಾವು ಖಚಿತ. ಅದನ್ನು ಸಾತ್ವಿಕ ಶಕ್ತಿ ಇರುವ ನಾಗಲೋಕದವರೇ ಮಾಡಬೇಕು. ಹಾಗಾದ್ರೆ ನಾವು ನಾಗಗಳು ನಾಗಮಣಿಗೆ ಜೀವಾತ್ಮ ಶಕ್ತಿ ಸೇರಿಸಿದ ಮೇಲೆ ನಾಗಮಣಿಯನ್ನು ಪಡೆದುಕೊಳ್ಳೋಣ. ಈಗ ನಾವು ಇಲ್ಲಿಂದ ಹೊರಡೋಣ. ಬಾ ನಡಿ ಹೋಗೋಣ.
ದಿಗ್ವಿಜಯ ಒಳಗೆ ಹೋಗಲು ಸಾಧ್ಯವಿಲ್ಲ. ಇದು ನಾವು ಮಾಡಬೇಕಾದ ಕೆಲಸವಲ್ಲ, ನಾಗಗಳು ಮಾಡಬೇಕಾದ ಕೆಲಸ. ಮೊದಲು ನಾಗಲೋಕದವರು ನಾಗಮಣಿಗೆ ಜೀವಾತ್ಮವನ್ನು ಸೇರಿಸಲಿ, ಆಮೇಲೆ ನಾವು ನಾಗಮಣಿಯನ್ನು ದಕ್ಕಿಸಿಕೊಳ್ಳೋಣ. ನಡಿ ನಡಿ, ಇಲ್ಲಿ ಯಾರಾದರೂ ನಮ್ಮನ್ನು ನೋಡಿದರೆ ಕಷ್ಟ. ನನ್ನನ್ನು ತಿರಸ್ಕರಿಸಿ ಬಿಟ್ಟೆ ಎಲ್ಲ ಚೇತನಾಗ. ನೋಡುತ್ತಿರೋ, ನಿಮ್ಮ ನಾಗಲೋಕವನ್ನು ಹೇಗೆ ನಾಶ ಮಾಡುತ್ತೇನೆ ಎಂದು ನೋಡುತ್ತಿರೋ. ಮೊದಲು ಆ ಜೀವಾತ್ಮ ಸಿಗಲಿ. ತಾಯಿ ಪ್ರೇತ ರಾಜೇಶ್ವರಿ, ಆ ನಾಗಮಣಿ ಇರುವ ಜಾಗಕ್ಕೆ ನನ್ನನ್ನು ಕರೆದೊಯ್ಯು. ಸಾಗರದಾಚೆ ಪಂಚಭೂತಗಳಲ್ಲಿ ಲಯಿಸಿ ಹೋಗಿದ್ದ ಜೀವಾತ್ಮ ಮತ್ತೆ ಬರೆಸುವೆ. ಓಂ ಪ್ರೇತರಾಜೇಶ್ವರಿಯೇ ನಮಃ. ಇದು ನಾಗಮಣಿಯ ಜೀವಾತ್ಮ. ಇದನ್ನು ನಾನು ನಾಗಮಣಿಯೊಳಗೆ ಸೇರಿಸಿದರೆ ನಾಗಮಣಿಗೆ ನಾನೇ ಒಡತಿ. ನನ್ನ ಮಗನ ಮತಿಗೆಡಿಸಿ ನಾಗಲೋಕವನ್ನು ನಾಶ ಮಾಡಬೇಕೆಂದು ಹುನ್ನಾರ ಮಾಡಿರುವೆಯಾ? ಬಿಡಲಾರೆ. ನೀನಲ್ಲ, ಇಡೀ ನಾಗಲೋಕವೇ ಬಂದು ನನ್ನ ಮುಂದೆ ನಿಂತರು. ನನ್ನ ನಿರ್ಧಾರ ಬದಲಾಗಲಾಗ. ಜೀವಾತ್ಮವನ್ನು ನಾಗಮಣಿಗೆ ಸೇರಿಸಿ ಆ ನಾಗಮಣಿ ಶಕ್ತಿಯನ್ನು ಪಡೆದೇ ತೀರುತ್ತೇನೆ. ಅದು ನಿನ್ನಿಂದ ಆಗದು. ನಾಗಮಣಿಯು ಸಾತ್ವಿಕ ಗುಣದವರ ಸ್ವತ್ತು. ನಿನ್ನಂತ ಪ್ರೇತ ಗಣದವರಿಗಲ್ಲ. ತೀರ್ಮಾನ ಆಗಿಯೇ ಹೋಗಲಿ, ನಾಗಮಣಿ ಯಾರಿಗೆ ಸೇರಬೇಕು ಅಂತ. ನೋಡಿಯೇ ಬಿಡುವ. ನನ್ನನ್ನು ಸೋಲಿಸಿ ಜೀವಾತ್ಮವನ್ನು ತೆಗೆದುಕೊಂಡು ಹೋಗುತ್ತೀಯ.
ಜೀವಾತ್ಮವಿರುವ ಜಾಗಕ್ಕೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಇಲ್ಲಿ ನಾಗಮಣಿ ಇರುವ ಕಾರಣಕ್ಕೆ ಸಾಧ್ಯವಾಗುತ್ತಿಲ್ಲ. ಯಾಕೆ ಗುರುಗಳೇ? ನಾಗಲೋಕದ ವಾಸಿಗಳು ಮಾತ್ರ ಒಳಗೆ ಹೋಗಬಹುದು. ಆ ರೀತಿ ರಕ್ಷಾ ಕವಚ ಸೃಷ್ಟಿಯಾಗಿದೆ. ಮಂತ್ರಶಕ್ತಿ ಇದೆಯಲ್ಲ ಗುರುಗಳೇ, ಅದನ್ನ ಪ್ರಯೋಗ ಮಾಡಿ ಒಳಗಡೆ ಹೋಗೋಣ. ಮಾಯಾ ಶಕ್ತಿಯ ಮುಂದೆ ಮಂತ್ರಶಕ್ತಿ ಪ್ರಯೋಜನವಾಗುವುದಿಲ್ಲ. ಮಹಾಶಕ್ತಿ, ನನ್ನ ಆದಿಶೇಷ ಎಲ್ಲಿದ್ದಾನೆ ಅಂತ ತೋರಿಸು. ಅವನಿರೋ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗು. ಗುರುಗಳೇ, ಏನದು ಬೆಳಕು? ಜೀವಾತ್ಮ ನಾಗಮಣಿಗೆ ಸೇರಿದ ಬೆಳಕು. ಅಲ್ಲ ಗುರುಗಳೇ, ನಮ್ಗೆ ಒಳಗೆ ಹೋಗಕ್ಕಾಗ್ತಾ ಇಲ್ಲ. ಯಾರು ಮಾಡ್ತಾ ಇದ್ದಾರೆ ಗುರುಗಳೇ? ಇಚ್ಛಾಧಾರಿ ನಾಗಗಳು. ಇಚ್ಛಾಧಾರಿ ನಾಗಗಳ? ನಮ್ಮ ಕಣ್ಣಿಗೆ ಯಾರು ಕಾಣಿಸ್ತಾನೆ ಇಲ್ಲ. ಈ ಸಮಯದಲ್ಲಿ ನಾಗಗಳಾಗಲಿ ಅದರ ಇಚ್ಛಾರೂಪಗಳಾಗಲಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಎಲ್ಲದಕ್ಕೂ ನಾಗ ರಕ್ಷ ಕವಚದ ರಕ್ಷಣೆ ಇದೆ. ನಾಗಮಣಿ ಚಲಿಸ್ತಾ ಇದೆ. ನಾಗಗಳ ರಕ್ಷಾ ಕವಚದ ವರದಿಯಿಂದ ಹೊರಬರಲಿ. ತಕ್ಷಣ ವಶಪಡಿಸಿಕೊಳ್ಳೋಣ. ಮಾಯವಾಯಿತು. ಯಾವುದೋ ಮೋಹಿನಿ ನಾಗಮಣಿಯನ್ನು ತೆಗೆದುಕೊಂಡು ಹೋದಳು.